ಕುಂಭ ರಾಶಿಯವರೇ ಎಚ್ಚರ. ಶನಿ ಮಂಗಳ ವಿನಾಶಕಾರಿ ಯೋಗ 2026. ನಮಸ್ಕಾರ ಗೆಳೆಯರೇ, ನಮ್ಮ ಅಸ್ಟ್ರಾಲಜಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಕುಂಭ ರಾಶಿಯ ಜಾತಕದವರ ಜೀವನದಲ್ಲಿ ಸಂಭವಿಸಲಿರುವ ಅತ್ಯಂತ ಮಹತ್ವದ ಮತ್ತು ಸ್ವಲ್ಪ ಆತಂಕಕಾರಿ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಮುಂಬರುವ ಏಪ್ರಿಲ್ 2, 2026 ರಂದು ಆಕಾಶಮಂಡಲದಲ್ಲಿ ಒಂದು ಭೀಕರ ಬದಲಾವಣೆ ಉಂಟಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿನಾಶಕಾರಿ ಯೋಗ ಎಂದು ಕರೆಯಲ್ಪಡುವ ಶನಿ ಮತ್ತು ಮಂಗಳನ ಸಂಯೋಗವು ಅಂದು ಸಂಭವಿಸಲಿದೆ. ವಿಶೇಷವಾಗಿ ಕುಂಭ ರಾಶಿಯವರಿಗೆ ಈ ಸಮಯವು ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಕಾಲವಾಗಿದೆ. ಈ ಸಂಯೋಗವು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ, ನೀವು ಎದುರಿಸಬಹುದಾದ ಸವಾಲುಗಳೇನು ಮತ್ತು ಈ ದೋಷದಿಂದ ಪಾರಾಗಲು ಇರುವ ಸರಳ ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಮಾಹಿತಿಯು ನಿಮ್ಮ ಮುಂದಿನ ದಿನಗಳ ನೆಮ್ಮದಿಗೆ ಬಹಳ ಮುಖ್ಯವಾಗಿದೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಏನಿದು ವಿನಾಶಕಾರಿ ಯೋಗ? ಮೊದಲು ನಾವು ಈ ವಿನಾಶಕಾರಿ ಯೋಗ ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಏಪ್ರಿಲ್ 2, 2026 ರಂದು ಮಧ್ಯಾಹ್ನ 3:20 ಮಂಗಳ ಗ್ರಹವು ಕುಂಭ ರಾಶಿಯಿಂದ ಹೊರಬಂದು ಮೀನ ರಾಶಿಯನ್ನು ಪ್ರವೇಶಿಸಲಿದೆ. ಅಲ್ಲಿ ಈಗಾಗಲೇ ನೆಲೆಸಿರುವ ಶನಿಯೊಂದಿಗೆ ಮಂಗಳನ ಮಿಲನವಾಗುತ್ತದೆ. ಶನಿ ಮತ್ತು ಮಂಗಳ ಒಂದೇ ಮನೆಯಲ್ಲಿ, ಅಂದರೆ ನಿಮ್ಮ ಜಾತಕದ 2ನೇ ಮನೆಯಾದ ಧನ ಭಾವದಲ್ಲಿ ಗೋಚರಿಸಲಿದ್ದಾರೆ. ಜ್ಯೋತಿಷ್ಯದ ಪ್ರಕಾರ ಮಂಗಳನು ಅಗ್ನಿ ತತ್ವದ ಗ್ರಹವಾದರೆ ಶನಿಯು ವಾಯು ತತ್ವದ ಗ್ರಹ. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಹಳ್ಳಿಯೊಂದರ ಮನೆಯಲ್ಲಿ ಬೆಂಕಿ ಬಿದ್ದಾಗ ನಾವು ಅದನ್ನು ನಂದಿಸಲು ಪ್ರಯತ್ನಿಸುತ್ತೇವೆ. ಆದರೆ ಅದೇ ಸಮಯದಲ್ಲಿ ಜೋರಾದ ಗಾಳಿ ಬೀಸಲು ಆರಂಭಿಸಿದರೆ ಏನಾಗುತ್ತದೆ? ಆ ಬೆಂಕಿ ಇಡೀ ಹಳ್ಳಿಯನ್ನೇ ಭಸ್ಮ ಮಾಡಬಲ್ಲದು. ಅದೇ ರೀತಿ ಅಗ್ನಿ ರೂಪದ ಮಂಗಳ ಮತ್ತು ವಾಯು ರೂಪದ ಶನಿ ಒಂದಾದಾಗ ಅದು ವಿನಾಶಕಾರಿ ಅಥವಾ ದ್ವಂದ್ವ ಯೋಗವನ್ನು ಸೃಷ್ಟಿಸುತ್ತದೆ. ಈ ಯೋಗವು ಸಮಸ್ಯೆಗಳನ್ನು ಹಠಾತ್ತಾಗಿ ತಂದೊಡ್ಡುತ್ತದೆ ಮತ್ತು ಅವು ಎಷ್ಟು ಜಟಿಲವಾಗಿರುತ್ತವೆ ಎಂದರೆ ಪರಿಹಾರವೇ ಕಾಣದಂತಹ ಸ್ಥಿತಿ ನಿರ್ಮಾಣವಾಗಬಹುದು. ಈಗಾಗಲೇ ನಾವು ವಿಶ್ವದಲ್ಲಿ ರಾಹುಮಂಗಳನ ಸಂಯೋಗದಿಂದ ಉಂಟಾದ ತಲ್ಲಣಗಳನ್ನು ನೋಡುತ್ತಿದ್ದೇವೆ. ಯುದ್ಧಗಳು, ಪೂರೈಕೆ ಸರಪಳಿಯಲ್ಲಿನ ಅಡಚಣೆಗಳು, ಇವೆಲ್ಲವೂ ಈ ಗ್ರಹಗತಿಗಳ ಆಟವೇ ಆಗಿದೆ. ಈಗ ಶನಿ ಮಂಗಳನ ಈ ಸಂಯೋಗವು ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸಬಹುದು. ಕುಂಭ ರಾಶಿಯವರ ಮೇಲೆ ಪ್ರಭಾವ. ಕುಂಭ ರಾಶಿಯವರೇ, ಈ ಸಂಯೋಗವು ನಿಮ್ಮ 2ನೇ ಮನೆಯಲ್ಲಿ, ಅಂದರೆ ಧನ ಭಾವದಲ್ಲಿ ನಡೆಯುತ್ತಿದೆ. ಇದು ಮುಖ್ಯವಾಗಿ 3 ಕ್ಷೇತ್ರಗಳ ಮೇಲೆ ನೇರ ಪರಿಣಾಮ ಬೀರಲಿದೆ: ಹಣಕಾಸು, ವಾಣಿ, ಮಾತು ಮತ್ತು ಆರೋಗ್ಯ. ಹಣಕಾಸಿನ ವಿಷಯ. ಈ 45 ದಿನಗಳ ಕಾಲ, ಅಂದರೆ ಏಪ್ರಿಲ್ 2 ರಿಂದ ಮೇ 16 ರವರೆಗೆ ನೀವು ಹಣದ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಣವನ್ನು ಹಂಚಿಕೊಳ್ಳಬೇಡಿ ಅಥವಾ ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡಬೇಡಿ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಭಾರೀ ಧನಹಾನಿಯನ್ನು ಉಂಟುಮಾಡಬಹುದು. ನೀವು ನಂಬುವ ವ್ಯಕ್ತಿಗಳೇ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ತಂದೊಡ್ಡಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಪರೀಕ್ಷಿಸಿ ಇಡಿ. ವಾಣಿ ಅಥವಾ ಮಾತು. 2ನೇ ಮನೆಯಲ್ಲಿ ಶನಿ ಮತ್ತು ಮಂಗಳ ಇರುವುದರಿಂದ ನಿಮ್ಮ ಮಾತು ಅತ್ಯಂತ ಕಠೋರವಾಗುವ ಸಾಧ್ಯತೆ ಇದೆ. ನಿಮ್ಮ ಒಂದು ತೀಕ್ಷ್ಣವಾದ ಮಾತು ಸಂಬಂಧಗಳನ್ನು ಹಾಳು ಮಾಡಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ಶತ್ರುಗಳನ್ನು ಸೃಷ್ಟಿಸಬಹುದು. ಈ ಸಮಯದಲ್ಲಿ ಮೌನಂ ಶರಣಂ ಗಚ್ಚಾಮಿ ಎನ್ನುವಂತೆ ಕಡಿಮೆ ಮಾತನಾಡುವುದು ಉತ್ತಮ. ನಿಮ್ಮ ಮಾತು ಇತರರಿಗೆ ನೋವುಂಟು ಮಾಡದಂತೆ ಜಾಗ್ರತೆ ವಹಿಸಿ. ಮಾತಿನಲ್ಲಿ ಅಮೃತವಿರಲಿ, ವಿಷವಲ್ಲ. ಆರೋಗ್ಯ ಮತ್ತು ಸುರಕ್ಷತೆ. ಮಂಗಳ ಮತ್ತು ಶನಿಯ ದೃಷ್ಟಿಗಳು ನಿಮ್ಮ ಆಯಸ್ಸು ಮತ್ತು ಆರೋಗ್ಯದ ಭಾವದ ಮೇಲೆ ಬೀಳುತ್ತಿವೆ. ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸ ಕಂಡುಬಂದರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ನಂತರ ನೋಡೋಣ ಎಂಬ ನಿರ್ಲಕ್ಷ್ಯ ಬೇಡ. ಅನಗತ್ಯ ಸಾಹಸಗಳಿಗೆ ಕೈ ಹಾಕಬೇಡಿ. ವಿಶೇಷವಾಗಿ ವಾಹನ ಚಲಾಯಿಸುವಾಗ ಅಥವಾ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ. ದೃಷ್ಟಿಗಳ ವಿಶ್ಲೇಷಣೆ. ಗ್ರಹಗಳ ದೃಷ್ಟಿಯೂ ಇಲ್ಲಿ ಬಹಳ ಮುಖ್ಯ. ಮಂಗಳನಿಗೆ 4, 7 ಮತ್ತು 8ನೇ ದೃಷ್ಟಿಗಳಿವೆ. ಶನಿಗೆ 3, 7 ಮತ್ತು 10ನೇ ದೃಷ್ಟಿಗಳಿವೆ. ಮಂಗಳನ ದೃಷ್ಟಿಯು ನಿಮ್ಮ ಪಂಚಮ ಭಾವ ಮತ್ತು ಆಯಸ್ಸು ಭಾವದ ಮೇಲೆ ಇರುವುದರಿಂದ ಹಣಕಾಸಿನ ಹೂಡಿಕೆ ಮತ್ತು ಆರೋಗ್ಯದ ಮೇಲೆ ತೀವ್ರ ನಿಗಾ ಇಡಬೇಕಾಗುತ್ತದೆ. ಶನಿಯ 3ನೇ ದೃಷ್ಟಿಯು ಸುಖ ಭಾವದ ಮೇಲೆ ಇರುವುದರಿಂದ ತಂದೆ, ತಾಯಿ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಮೂಡದಂತೆ ನೋಡಿಕೊಳ್ಳಿ. ಮನೆಯ ಆಂತರಿಕ ವಿಷಯಗಳನ್ನು ಹೊರಗೆ ಹಂಚಿಕೊಳ್ಳಬೇಡಿ. ಶನಿಯ 10ನೇ ದೃಷ್ಟಿಯು ಲಾಭ ಭಾವದ ಮೇಲೆ ಇರುವುದರಿಂದ ಲಾಭದ ನಿರೀಕ್ಷೆಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹಣವನ್ನು ನೀಡುವಾಗ ಅಥವಾ ಪಡೆಯುವಾಗ ಎಚ್ಚರವಿರಲಿ. ಈ ವಿನಾಶಕಾರಿ ಯೋಗವು ನಿಮ್ಮ ಸಂಬಂಧವಿಲ್ಲದ ವಿಷಯಗಳಲ್ಲಿಯೂ ನಿಮ್ಮನ್ನು ಸಿಲುಕಿಸಬಹುದು. ಇನ್ನು ಕೊನೆಯದಾಗಿ ಇಲ್ಲಿ ಮಾಡಿಕೊಳ್ಳಬೇಕಾದ ಪರಿಹಾರೋಪಾಯಗಳು. ಗೆಳೆಯರೇ, ಸಮಸ್ಯೆಗಳಿದ್ದ ಮೇಲೆ ಪರಿಹಾರವೂ ಇರುತ್ತದೆ. ಈ 45 ದಿನಗಳ ಸಂಕಷ್ಟದ ಕಾಲವನ್ನು ದಾಟಲು ನಮಗೆ ಇರುವ ದೊಡ್ಡ ಶಕ್ತಿ ಎಂದರೆ ಹನುಮಂತ.
ಶನಿ ಮತ್ತು ಮಂಗಳ ಇಬ್ಬರನ್ನು ನಿಯಂತ್ರಿಸುವ ಶಕ್ತಿ ಕೇವಲ ಬಜರಂಗಬಲಿಗೆ ಮಾತ್ರ ಇದೆ. ನೀವು ಮಾಡಬೇಕಾದ ಸರಳ ಪರಿಹಾರಗಳು ಇಲ್ಲಿವೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ. ದಿನಾಲೂ ಅಥವಾ ಕನಿಷ್ಠ ವಾರಕ್ಕೆ 2 ಬಾರಿ ಹನುಮಾನ್ ಚಾಲೀಸಾ, ಸುಂದರಕಾಂಡ ಅಥವಾ ಬಜರಂಗ ಬಾಣವನ್ನು ಪಠಿಸಿ. ಪಠಿಸುವಾಗ ಯಾವುದೇ ಅವಸರ ಬೇಡ, ಶಾಂತಚಿತ್ತರಾಗಿ ಭಕ್ತಿಯಿಂದ ದೇವರನ್ನು ಸ್ಮರಿಸಿ. ಇದು ನಿಮಗೆ ಮಾನಸಿಕ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ಯಾವುದೇ ಅಫವಾಹಗಳಿಗೆ ಕಿವಿಗೊಡಬೇಡಿ. ಭಗವಂತನ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ದೈನಂದಿನ ಕೆಲಸಗಳತ್ತ ಗಮನ ಹರಿಸಿ. ಗೆಳೆಯರೇ, ಜ್ಯೋತಿಷ್ಯವು ನಮಗೆ ಎಚ್ಚರಿಕೆ ನೀಡುವ ಒಂದು ದಿಕ್ಸೂಚಿ. ಏಪ್ರಿಲ್ 2 ರಿಂದ ಮೇ 16 ರವರೆಗೆ ನೀವು ಎಚ್ಚರಿಕೆಯಿಂದ ಇದ್ದರೆ ಅನೇಕ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ನಿಮ್ಮ ಪರಿಚಯಸ್ಥರಲ್ಲಿ ಯಾರಾದರೂ ಕುಂಭ ರಾಶಿಯವರಿದ್ದರೆ ಅವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹಾಯವಾಗಬಹುದು. ನಿಮ್ಮ ಜಾತಕದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ತಜ್ಞ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ಸಲಹೆ ಪಡೆಯಿರಿ. ಭಗವಂತನ ಮೇಲೆ ನಂಬಿಕೆ ಇರಲಿ, ಎಲ್ಲವೂ ಶುಭವಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ಜೈ ಸಿಯಾರಾಮ್.